ಹಾಸನ ಮಹಾನಗರ ಪಾಲಿಕೆಯ ವಿದ್ಯಾನಗರದ ವಿವೇಕಾನಂದ ರಸ್ತೆಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿಯ ಮನೆ ಪುಷ್ಪ ಅವರ ಮನೆ ಇದೆ. ಆ ಮನೆಯ ಸಮೀಪ ಇರತಕ್ಕಂಥ ಒಂದು ನಿವೇಶನದ ಮಾಲೀಕತ್ವ ವಿವಾದ ಸಾಕಷ್ಟು ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಈ ಒಂದು ನಿವೇಶನದ ಮಾಲೀಕರು ತಾವು ಅಂತೇಳಿ ದೇವರಾಜ್ ಅಂತಕ್ಕಂಥವ್ರು ಹೇಳ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪುಷ್ಪ ಅವರು 6 ವರ್ಷಗಳ ಹಿಂದೆ ತಾನು ಖರೀದಿ ಮಾಡಿರ್ತಕ್ಕಂಥ ಸೈಟ್ ಇದು ಅಂತೇಳಿ ಅವರು ತಮ್ಮ ಹಕ್ಕನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಕೂಡ ಈ ಒಂದು ಸೈಟ್ನ ಮಾಲೀಕರು ಯಾರು ಅಂತಕ್ಕಂಥ ಪ್ರಶ್ನೆ ನಡುವೆ ಇವತ್ತು ಸಾಕಷ್ಟು ಒಂದು ರೀತಿ ಜಟಾಪಟಿಗೂ ಕೂಡ ಕಾರಣ ಆಗಿದೆ. ನಿನ್ನೆ ಒಂದು ರೀತಿ ಮಾತಿನ ಚಕಮಕಿ ಆದರೆ ಇವತ್ತು ದೊಡ್ಡ ರೀತಿಯಲ್ಲಿ ಒಂದಷ್ಟು ವಾಗ್ವಾದಕ್ಕೂ ಕೂಡ ಕಾರಣ ಆಗಿದೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಸೈಟ್ನ ಮಾಲೀಕರು ಅಂತ ಹೇಳ್ಕೊಳ್ತಕ್ಕಂಥ ಲಕ್ಷ್ಮಮ್ಮ ಅಂತಕ್ಕಂಥವ್ರ GPA ಹೋಲ್ಡರ್ ದೇವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಏನಾಯ್ತು ಸರ್? ನಿನ್ನೆ ಕೂಡ ಒಂದು ರೀತಿ ಸ್ಥಳದಲ್ಲಿ ಮಾತಿನ ಚಕಮಕಿ ಆಯಿತು. ಇವತ್ತು ಏನಕ್ಕೆ ಗಲಾಟೆ ಆಯ್ತು ಸರ್ ಅಲ್ಲಿ? ಸರ್, ಇವತ್ತು ಇವರು ಅವ್ರ ಮೇಲೆ ನಿರ್ಬಂಧಕಾಜ್ಞೆ ಇದ್ದರೂ ಕೂಡ ಇವರು ಕಾಂಪೌಂಡ್ ಹಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಅಂತ ಗೊತ್ತಾಯಿತು. ನನಗೆ ಫೋನ್ ಮಾಡಿದರು. ಆಗ ನಾನು 1 and 2ಗೆ ಈವೆಂಟ್ ಹಾಕಿ ಅಲ್ಲಿಂದ ಬಂದೆ ಕೆಲಸ ಮಾಡ್ತಾಯಿದ್ರು. ಕೆಲಸನ ನಿಲ್ಲಿಸ್ತೆ. ನಿನ್ನೆ ಕೋರ್ಟ್ ಇತ್ತು. ಕೋರ್ಟಿಗೆ ಇವರು ಅಟೆಂಡ್ ಆಗಲಿಲ್ಲ. ಇವರು ಲಾಯರು ಬರಲಿಲ್ಲ, ಇವರು ಬರಲಿಲ್ಲ. ಅದರಿಂದ ಈ ಮಾತನ್ನು ನಿನ್ನೆ ನಮ್ಮ ಮೇಲೆ ಒಂದು ಏಕವಚನದಲ್ಲಿ ಆವಾಜ್ ಹಾಕಿ ದರ್ಪ ದೌರ್ಜನ್ಯ ಥರ ತೋರಿಸಿದ್ರು ನಿಮ್ಮ ಅಪ್ಪಂದ ಅಂತ. ನಾನು ಇವತ್ತು ನಿನ್ನೆ ಗೌರವ ಕೊಟ್ಟೆ. ಇವತ್ತು ನಾನು ಅವ್ರಿಗೆ ಗೌರವ ಕೊಡೋಕೆ ಹೋಗಲಿಲ್ಲ. ಅವರು ಏಕವಚನ ಉಪಯೋಗಿಸಿದ್ರು, ನಾನು ಏಕವಚನ ಉಪಯೋಗಿಸಿದೆ. ನಿಮ್ಮ ಅಪ್ಪಂದ ಅಂದರೆ ನಾನು ನಿಮ್ಮ ಅಪ್ಪಂದ ಅಂತ ಅಂದೆ. ನಮ್ಮ ಅಪ್ಪಂದು ಅನ್ನೋಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಅವ್ರ ಅಪ್ಪಂದು ಅನ್ನೋಕ್ಕೆ ಏನಿದೆ ಪ್ರೂಫ್ ಅವ್ರು ತೋರಿಸ್ಲಿ. ಈಗ ಚೆಕ್ ಬಂದು ಅದು ಇದು ಅಂತ ಹೇಳ್ತಾವ್ರಲ್ಲ, ಸರ್ವೇರನ್ನ ಕರೆಸಿ ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಆ ಪತ್ರದ ಮುಖಾಂತರವಾಗಿ ಯಾರು ಸರ್ವೆ ಮಾಡಿಸಿ ನಕಾಸಿನಲ್ಲಿ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಅವ್ರ ವಕೀಲರಿಗೂ ಗೊತ್ತು ಸತ್ಯ ಏನು ಅನ್ನೋದು. ಅವ್ರ ವಕೀಲರಿಗೆ ಸಂಪೂರ್ಣ ಗೊತ್ತು. ಆದರೆ ಅವ್ರ ಏನೋ ತಿಂದಿರ್ತಾವಲ್ಲ, ಅದಕ್ಕೆ ಅವ್ರು ಹೇಳ್ತಾ ಇಲ್ಲ. ಈಗ ಸ್ಟೇಷನ್ನಿಗೆ ಆರಕ್ಷಕರು ಬಂದರು, ಪೊಲೀಸ್ನವರು ಬಂದ್ಬಿಟ್ಟು ಬನ್ನಿ ಸ್ಟೇಷನ್ಗೆ ಬನ್ನಿ ರೆಕಾರ್ಡ್ ತಗೊಂಬನ್ನಿ ಅಂತ ಅಂದರೆ ತಗೊಂಬರಲಿ. ರೆಕಾರ್ಡ್ ನಾನು ತಗೊಬರ್ತೀನಿ, ತೋರಿಸ್ತೀನಿ. ಈಗ 6 ವರ್ಷದಲ್ಲಿ ತಗೊಂಡೆ ಅಂತ ಅವ್ರು ಹೇಳ್ತಾವ್ರಲ್ಲ, 6 ವರ್ಷದಲ್ಲಿ ವೀಣಿಂದ ತಗೊಂಡ್ರು. ವೀಣು ಕೊಟ್ಟನು ಯಾರು? ಅವನಿಗೆ ಕೊಟ್ಟನು ಯಾರು? ಇದು ಬೇಕು. ನಮ್ಮದು ಯಥಾಸ್ಥಿತಿ ಕಾಪಾಡ್ಕೊಂಡ್ಬಂದಿದ್ದೀವಿ. ನಮ್ಮದು 1965ರಿಂದ 26ವರೆಗೂ ಯಥಾಸ್ಥಿತಿ ಇದೆ ನಮ್ಮದು. ಏನು ನಮ್ಮದು 5 ಗುಂಟೆ ಇದೆ. ಪೂರ್ವ ಪಶ್ಚಿಮ 100 ಅಡಿ, ಉತ್ತರ ದಕ್ಷಿಣ 56 ಅಡಿ. ಅದು ಪಕ್ಕ ಇದೆ ನಮ್ಮದು. ಈ ಅಮ್ಮ ಈ ಥರ ಹೇಳಿದ ಮೇಲೆ ಲೀಗಲ್ಲ ಬರಲಿ. ಕೋರ್ಟಿಗೆ ಬಂದಿಲ್ಲ ಅಂದಮೇಲೆ ಕೋರ್ಟಿಗೆ ಸಮನ್ಸ್ ಹೋಗಿರೋದನ್ನು ನಾವು ತೆಗ್ಸಿದ್ದೀನಿ. ಸಮನ್ಸ್ ಒಂದು ಸತಿ 3-4 ಸತಿ ಹೋಗಿದೆ. ಒಂದು ಸಲ ತಗೊಂಡಿದ್ದಾರೆ. ಕೋರ್ಟ್ ನ್ಯಾಯಾಲಯಕ್ಕೆ ಬಂದಿಲ್ಲ. ನಿಮ್ಮ ಮೀಡಿಯಾದ ಮುಖಾಂತರ ಇನ್ನೊಂದು ಹೇಳ್ತೀನಿ, ಕರ್ನಾಟಕದ ನ್ಯಾಯಾಧೀಶರಿಗೆ ಎಲ್ಲರಿಗೂ ಕೈ ಮುಗಿದು ನಾನು ಜಡ್ಜ್ ಇಲ್ಲಿ ಬರಲಿ ಅಂತ ಅಂದರೆ ಈ ದೇಶದ ಪ್ರೆಸಿಡೆಂಟಾ ಸರ್ ಇವಮ್ಮ? ಹಾಂ, ಈಗ ಒಬ್ಬ